ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಹಾಗೂ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಮ್ಮೆಲ್ಲರ ಜೀವನದಲ್ಲಿ ಕೆಲವೊಂದು ವಿಷಯಗಳು ಅಥವಾ ಕೆಲವೊಂದು ಶಬ್ದಗಳು ಒತ್ತಡ, ಆಶಾಭಾವನೆ, ಭರವಸೆ, ನಂಬಿಕೆ, ಆತ್ಮವಿಶ್ವಾಸ, ಭಯ, ಆತಂಕ ಅಲ್ವಾ? ಇವೆಲ್ಲ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯಗಳು, ಗೊತ್ತಿರುವಂತಹ ಶಬ್ದಗಳು. ಕೆಲವೊಂದು ವಿಷಯಗಳನ್ನ ನಾವಾಗೆ ರೂಢಿಸ್ಕೋಬೇಕಾಗತ್ತೆ ಅಲ್ವಾ? ಕೆಲವೊಂದು ವಿಷಯಗಳಿಂದ ನಾವು ದೂರ ಇರಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ವಿಷಯಗಳು ಅವು ನಮಗೆ ಹಾನಿಯನ್ನು ತಂದುಕೊಡುತ್ತೆ, ನೋವನ್ನು ಉಂಟು ಮಾಡುತ್ತೆ ಅಂತ ಗೊತ್ತು, ಅಥವಾ ಆರೋಗ್ಯವನ್ನ ಕೆಡಿಸುತ್ತೆ ಅಂತಾನು ಗೊತ್ತಿದ್ರೂ ಕೂಡ ನಾವು ಕೆಲವೊಂದು ಬಾರಿ ಅವುಗಳ ಒಂದು ಬಂಧನಕ್ಕೆ, ಅವುಗಳ ಒಂದು ಹಿಡಿತಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ. ಬಂಧನಕ್ಕೆ ಒಳಗಾಗುವಂಥ ವಿಷಯಗಳು ಏನಪ್ಪಾ ಅಂದ್ರೆ ಭಯ, ಒತ್ತಡ ಅಲ್ವಾ? ಆತ್ಮವಿಶ್ವಾಸ ತಂದುಕೊಂಡ್ರೆ ನಾವು ಅದನ್ನ ನಾವು ಜಯಿಸ್ತೀವಿ. ಹೀಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ, ಅಂದ್ರೆ ಮನುಷ್ಯ ಜನ್ಮ ನಾವು ಇವತ್ತು ಪಡ್ಕೊಂಡ್ ಬಂದಿದ್ದೀವಿ ಈ ಜಗತ್ತಿಗೆ ಅಂತ ಅಂದಾಗ ಕಷ್ಟ, ಸುಖ, ನೋವು, ನಲಿವು ಅಲ್ವಾ? ಸಂತೋಷ, ದುಃಖ, ಕೀರ್ತಿ, ಯಶಸ್ಸು, ಅಪಕೀರ್ತಿ, ಇವೆಲ್ಲವೂ ಇರೋದೇನೆ ಜೀವನದಲ್ಲಿ. ಎಲ್ಲವೂ ಇರೋದೆ. ಯಾರಾದ್ರೂ ಜೀವನದಲ್ಲಿ ಹುಟ್ಟಿದ ಮೇಲೆ ಸೋತೇ ಇಲ್ಲ ಅಂದ್ರೆ, ಬಿದ್ದೇ ಇಲ್ಲ, ಜೀವನದಲ್ಲಿ ಎಡವೇ ಇಲ್ಲ, ಅವನಿಗೆ ಆರೋಗ್ಯ ಕೆಟ್ಟೇ ಇಲ್ಲ, ಬರೀ ಸಂತೋಷದಿಂದನೇ ಇದ್ದಾನೆ ಅನ್ನೋ ವ್ಯಕ್ತಿ ಎಲ್ಲಾದ್ರೂ ಕೇಳಿದೀವ ನಾವು? ಇಲ್ಲ, ಇಲ್ವೇ ಇಲ್ಲ. ಯಾರನ್ನಾದ್ರೂ ಮಹಾಂತರನ್ನ ತಗೊಳ್ರಿ, ಬಸವಾದಿ ಶಿವಶರಣರನ್ನ ತಗೊಳ್ರಿ, ಅಂದ್ರೆ ಕೆಲವೊಂದು ವಿಷಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ತಗೊಳ್ರಿ, ಬರೀ ಸಂತೋಷ ಒಂದೇ ಅನುಭವಿಸಿಲ್ರಿ ಅವರು. ನೋವು, ನಲಿವು, ಹೋರಾಟ ಎಲ್ಲದರ ನಂತರ ಸಿಗೋದಿದೆಯಲ್ಲ ಆ ಖುಷಿ, ಆನಂದ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅಂದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನ ಪಡಿಬೇಕಾದ್ರೆ, ಸಂತೋಷವನ್ನ ಪಡಿಬೇಕಾದ್ರೆ, ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಕೆಲವೊಂದು ಅಡೆತಡೆಗಳನ್ನ, ದುಃಖಗಳನ್ನ ಅನುಭವಿಸ್ಲೇಬೇಕು. ಅನುಭವಿಸಿದ ಮೇಲೆ ಸಿಗ್ತದಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅನುಭವಿಸಿದ್ರೆ ಆನಂದದ ಮಹತ್ವ ಗೊತ್ತಾಗೋದು. ಆ ಆನಂದ ಏನು, ಪರಮಾತ್ಮನ ಬ್ಲಿಸ್ ಏನಿದೆಯಲ್ಲ, ಅದನ್ನು ಪಡಿಲಿಕ್ಕೆ ಸಾಧ್ಯ. ಅದಕ್ಕೆ ಮಹಾದೇವಿ ಅಕ್ಕನವ್ರು ಹೇಳೋದು ಪ್ರಸಿದ್ಧವಾದ ವಚನ, ನೀವೆಲ್ಲರೂ ಕೇಳಿರ್ತೀರಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ತುಂಬಾ ಅದ್ಭುತವಾದ, ಅಂದ್ರೆ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕಂತ ಹೇಳ್ತಾರೆ. 1-2 ಸಂದರ್ಭವನ್ನ ಹೇಳ್ತೀನಿ ನಿಮಗೆ. ಅಂದ್ರೆ ಭರವಸೆ ಅನ್ನೋದು ಯಾವುದೋ ಒಬ್ಬರ ಮಾತಿನ ಮೂಲಕ ಆಗಿರಬಹುದು, ಅಥವಾ ಹಣದ ಸಹಾಯದ ಮೂಲಕ ಆಗಿರಬಹುದು, ಅಥವಾ ಗುರುಗಳ ಒಂದು ಆಶೀರ್ವಾದದ ಮೂಲಕ ಆಗಿರಬಹುದು. ಮನುಷ್ಯನ ಮನಸ್ಸು ಹೇಗಪ್ಪ ಇದೆ ಅಂದ್ರೆ, ಸುಮ್ಮನೆ ಅದಕ್ಕೊಂದು ಸ್ವಲ್ಪ ಸಮಾಧಾನ ಆಗ್ಬೇಕು, ಮನಸ್ಸಿಗೆ ಅನ್ಕೋಬೇಕು, ಸಮಾಧಾನ ಅನ್ಕೋಬೇಕು. ಅದು ನಿಜವಾಗ್ಲೂ
ಹಣದ ಮೂಲಕ ಸಹಾಯ ಬಂದಿರೋದಿಲ್ಲ, ಏನೋ ಒಂದು ಮಾತಿನ ಮೂಲಕ ಸಮಾಧಾನ ಬಂದಿರುತ್ತೆ. ಅದ್ಭುತವಾದ ಮನಸ್ಸಿದು. ಆದ್ರೆ ಎಷ್ಟು ಡೇಂಜರ್ ಅಪ್ಪ ಅಂದ್ರೆ ತುಂಬಾ ಡೇಂಜರ್. ಒಂದು ಕ್ಷಣ ಚಂಚಲ. ಅಂದ್ರೆ ಏನೋ ಒಂದು ಒಬ್ಬ ಉದ್ಯಮಿ ಇರ್ತಾನೆ, ದೊಡ್ಡ ಉದ್ಯಮಿ, ತುಂಬಾ ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿ ಬೆಳೆದಿರ್ತಾನೆ, ವಿದ್ಯಾವಂತ, ಒಬ್ಬನೇ ಮಗ ಬೆಳೆದಿರ್ತಾನೆ. ಇವಾಗ ಒಂದು ಉದ್ಯಮ, ಏನೋ ಒಂದು ವ್ಯವಹಾರ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ಬರೀ ಗೆಲುವೇ ಇರೋದಿಲ್ಲ, ಅಂದ್ರೆ ಬರೀ ಸಂಪಾದನೆ ಇರೋದಿಲ್ಲ, ಲಾಸು ಆಗ್ಬೋದು, ಹೇಳಿಕ್ಕಾಗಲ್ಲ. ಹೀಗಾದಾಗ ಅವನು ಏನ್ ಮಾಡ್ತಾನೆ, ತುಂಬಾ ದೊಡ್ಡ ಕಂಪ್ನಿ ಕಟ್ಟಿರ್ತಾನೆ, ತುಂಬಾ ಚಿಕ್ಕ ವಯಸ್ಸಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕಲ್ತ್ಕೊಂಡು ತುಂಬಾ ಚೆನ್ನಾಗಿ ಬೆಳೆದಿರ್ತಾನೆ. ಏನೋ ಇವಾಗ ಇರ್ತಾರಲ್ಲ ಪಾರ್ಟ್ನರ್ಸ್ ಜೊತೆಗೆ ಏನೋ ವ್ಯತ್ಯಾಸ ಆಗಿ, ಅಥವಾ ಹೊರಗಡೆ ವ್ಯವಹಾರದಲ್ಲಿ ಏನೋ ವ್ಯತ್ಯಾಸ ಆಗಿ ಅವ್ನು ತುಂಬಾ ಲಾಸ್ ಆಗ್ಬಿಡುತ್ತೆ. ತುಂಬಾ ದೊಡ್ಡ ಕಂಪನಿ, ತುಂಬಾ ಸಾಲ ಮಾಡ್ಕೊಂಡ್ಬಿಡ್ತಾನೆ, ಯಾರು ಕೈ ಹಿಡಿಯೋದಿಲ್ಲ, ಸ್ನೇಹಿತರು ಯಾರು ಕೈ ಹಿಡಿಯೋದಿಲ್ಲ. ಅವನಿಗೆ ತುಂಬಾ ಒಂಥರ ಖಿನ್ನತೆಗೆ ಒಳಗಾಗ್ಬಿಡ್ತಾನೆ. ಇನ್ನೇನು ನನ್ನ ಜೀವನದಲ್ಲಿ ಎಲ್ಲ ಮುಗ್ದೇ ಬಿಡುತ್ತಪ್ಪ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಮನೇಲಿ ತಂದೆ ತಾಯಿ ಹೇಳ್ತಾರೆ, ಬಂಧು ಬಳಗದವ್ರು ಹೇಳ್ತಾರೆ, ಏನ್ ಹೆದರ್ಕೋಬೇಡ, ನಾವೆಲ್ಲ ಇರ್ತೀವಿ. ಆದ್ರೆ ತುಂಬಾ ದೊಡ್ಡ ಲಾಸ್ ಅನ್ನ ಅನುಭವಿಸಿರ್ತಾನೆ. ಅದನ್ನೆಲ್ಲ ಮರಳಿ ಕಟ್ಟೋದು ಅಸಾಧ್ಯವಾದ ಮಾತು, ಅಸಾಧ್ಯವಾದ ಕೆಲಸ ಅಂತ ಅವನಿಗೆ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಇಲ್ಲ, ನಾನು ಇನ್ನೇನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನನಗೆ ಉಳಿದಿರೋದು ಒಂದೇ ಒಂದು ದಾರಿ, ಸಾವು. ಈಗ ಎಲ್ಲರೂ ಸಹಾಯ ಮಾಡ್ತಾರೆ, ಆದ್ರೆ ಮಾತಿನಲ್ಲಿ ಹೇಳ್ತಾರೆ, ಆದ್ರೆ ಅವರು ಕೊಟ್ಟಂತಹ ಹಣ ಅವನಿಗೆ ಆದಂತಹ ಲಾಸನ್ನ ಕಟ್ಕೊಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೆ ಮನಸ್ಸು ಮಾಡಿದ್ರೆ ಅವನು ಬದುಕಿ ಮತ್ತೆ ಸಾಧನೆ ಮಾಡ್ಬೋದಾಗಿತ್ತು. ಅಂದ್ರೆ ಹೆದರ್ಕೊಂಡ್ಬಿಟ್ಟಿದ್ದಾನೆ, ಇಷ್ಟೊಂದು ಹಣವನ್ನ ನಾನು ಎಲ್ಲಿಂದ ಕೂಡಿಸ್ಲಿ, ಎಲ್ಲರ ಮುಂದೆ ಅವಮಾನ ಅಲ್ಲ, ಎಲ್ಲರೂ ನನ್ನನ್ನ ಆಡ್ಕೊಳ್ತಾರೆ, ಎಷ್ಟೊಂದು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಇಲ್ಲಿವರೆಗೂ ಅವನು ಸಾಧನೆ ಮಾಡಿದ್ದು, ಅಷ್ಟು ಚಿಕ್ಕ ವಯಸ್ಸಲ್ಲಿ ಸಾಧನೆ ಮಾಡಿದ್ದನ್ನ ಅದನ್ನೆಲ್ಲ ಕಡೆಗಣಿಸ್ಬಿಡ್ತಾರೆ ಜನ. ಯಾಕಂದ್ರೆ ಕೆಟ್ಟದ್ದನ್ನ ನೀವು 10 ಕೆಲಸ ಒಳ್ಳೆ ಕೆಲಸ ಮಾಡ್ರಿ, ಆದ್ರೆ ಒಂದೇ ಒಂದು ಕೆಲಸ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದೇ ಎದ್ದು ಕಾಣೋದು ಜನರಿಗೆ. ಯಾಕಂದ್ರೆ ಮನುಷ್ಯನ ಭಾವ ಇದೆಯಲ್ಲ, ನೋಡುವ ದೃಷ್ಟಿಕೋನ ಇದೆಯಲ್ಲ, ಅದನ್ನ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇವತ್ತು ನಾವು ಎಲ್ಲರನ್ನೂ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ನಮಗ್ ನಾವೇ ಧೈರ್ಯವನ್ನ ತಂದ್ಕೋಬೇಕು. ನಾವು ನಮ್ಮ ದೃಷ್ಟಿಕೋನವನ್ನ ಬದಲಾವಣೆ ಮಾಡ್ಕೊಂಡ್ರೆ ಮಾತ್ರ ಇತರರು ಕೂಡ ನಮಗೆ ಚೆನ್ನಾಗಿ ಕಾಣಿಸ್ತಾರೆ. ಅದು ಒಂದ್ ಕಡೆ ಇರ್ಲಿ. ಇವಾಗ ಈ ಉದ್ಯಮಿ ಏನ್ ಮಾಡಿದ, ತುಂಬಾ ಖಿನ್ನತೆಗೊಳಗಾಗಿ, ಇಲ್ಲ ಇನ್ನು ನನ್ನ ಜೀವನ ಮುಗೀತು ಅಂತ ಹೇಳ್ಬಿಟ್ಟು ಮನೇಲಿ ಯಾರಿಗೂ ಕೇಳಿದರೆ ಯಾವುದೋ ಒಂದು ಊರಿಗೆ ಹೋಗಿ, ರೈಲ್ವೆ ಸ್ಟೇಷನ್ಗೆ ಹೋಗಿ ದುಃಖಿಸ್ತಾ ಕೂತಿರ್ತಾನೆ. ಅಲ್ಲಿ ಹೋಗಿ ಸುಮ್ಮನೆ ಹೋಗಿ ರೈಲ್ವೆ ಟ್ರ್ಯಾಕಿಗೆ ಬೀಳಕ್ ಆಗಲ್ರಿ. ಯೋಚನೆ ಮಾಡ್ತಾನೆ, ಹೇಗ್ ಸಾಯಕ್ಕೂ ತುಂಬಾ ಧೈರ್ಯ ಬೇಕ್ರಿ, ಅದು ಅಷ್ಟು ಸುಲಭವಾದ ಸಂಗತಿ ಅಲ್ಲ. ಸಾಯೋಕೆ ತುಂಬಾ ಧೈರ್ಯ ಬೇಕು. ಚಿಂತೆ ಮಾಡ್ತಾ ಕೂತಿರ್ತಾನೆ ರೈಲ್ವೆ ಸ್ಟೇಷನ್ ಅಲ್ಲಿ. ಹಂಗೆ ಒಂದು ಬೆಂಚ್ ಮೇಲೆ ಕೂತಿರ್ತಾನೆ. ಆ ಕಡೆಯಿಂದ ಒಬ್ಬ ಹಿರಿಯ ಅಜ್ಜ ಬರ್ತಾನೆ. ತುಂಬಾ ವಯಸ್ಸಾಗಿರುತ್ತೆ. ಈಗ ಈ ಮನುಷ್ಯ ಕೂತಿರ್ತಾನಲ್ಲ, ಹಿರಿಯರಿಗೆ ಹಂಗೆ ಸ್ವಲ್ಪ ಮಾತಾಡ್ಸೋ ರೂಢಿ ಇರ್ತದೆ. ಯಾಕೋ ತುಂಬಾ ಬೇಜಾರಲ್ಲಿದ್ದಾನೆ ಅಲ್ಲ ಅಂತ ಹೇಳಿ ಸ್ಟೇಷನ್ ಸ್ವಲ್ಪ ಖಾಲಿ ಹೊಡಿತಾ ಇರುತ್ತೆ. ಬಂದು ಈ ವ್ಯಕ್ತಿ ಹತ್ರ ಬಂದು ಅಜ್ಜ ಮಾತಾಡಿಸ್ತಾನೆ, ಯಾರಪ್ಪ ನೀನು, ಯಾಕೆ ತುಂಬಾ ಬೇಜಾರಲ್ಲಿದ್ದಂಗೆ ಕಾಣಿಸ್ತಿದೀಯಲ್ಲ. ಅಳ್ತಾ ಕೂತಿರ್ತಾನೆ. ನೋಡಕ್ ಒಳ್ಳೆ ಬಟ್ಟೆ ಹಾಕೊಂಡಿರ್ತಾನೆ, ಒಳ್ಳೆ ವಿದ್ಯಾವಂತ ಕಂಡಂಗೆ ಕಾಣಿಸ್ತಿರ್ತಾನೆ. ಆ ಅಜ್ಜ ಬಂದು ಮಾತಾಡಿಸ್ತಾನೆ, ಏನಿಲ್ಲ ಅಜ್ಜ ಸುಮ್ನೆ ಅಂತಂದು ಹೇಳ್ದ. ಇಲ್ಲ ಹೇಳು, ಏನಾಗಿದೆ ಹೇಳು.
ಇವಾಗ ಮನುಷ್ಯನಿಗೆ ಏನಾದ್ರೂ ದುಃಖ ಆದಾಗ ಇನ್ನೊಬ್ರ ಜೊತೆ ಹಂಚ್ಕೊಂಡಾಗ ಮನಸ್ಸು ಹಗರ ಆಗುತ್ತೆ. ಏನ್ ನಡೀತು ಅಂತ ಹೇಳಪ್ಪ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ನಾನು ದೊಡ್ಡ ಬಿಸ್ನೆಸ್ ಮೆನ್ನು, ನನ್ನ ವ್ಯವಹಾರದಲ್ಲಿ ಹೀಗೆ ಲಾಸ್ ಆಗ್ಬಿಟ್ಟು ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಸರಿಪಡಿಸಕ್ ಆಗದೆ ಇರೋಂತ ಸಮಸ್ಯೆಯಲ್ಲಿ ನಾನು ಸಿಲುಕಾಕೊಂಡ್ಬಿಟ್ಟಿದ್ದೀನಿ. ನನಗೆ ಇನ್ನೇನು ಮಾಡಕ್ ಬೇರೆ ದಾರಿ ಉಳಿದಿಲ್ಲ, ಸಾವು ಒಂದೇ, ನಾನು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ ತುಂಬಾ ದುಃಖಿಸ್ತಾ ಆ ತಾತನ ಮುಂದೆ ಹೇಳ್ಕೊಂತಾನೆ. ಆ ತಾತ, ಹೌದಾ, ನೀನು ಏನ್ ಧೈರ್ಯಗೆಡ್ಬೇಡ, ಧೈರ್ಯ ತಂದ್ಕೋ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅಜ್ಜ ನೋಡಿದ್ರೆ ತುಂಬಾ ಖುಷಿ ಆಗಿದೆ ಶರೀರ. ಇವನಿಗೆ ಮನಸ್ಸಲ್ಲಿ ಅನ್ಕೊಂತಾನೆ, ಅಲ್ಲಿದ್ದಂತಹ ಎಲ್ಲ ಜನರು ನನಗೆ ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನು ಈ ವಯಸ್ಸಾದಂತ ಹಿರಿಯ ಅಜ್ಜ ಹೇಗ್ ನನಗೆ ಸಹಾಯ ಮಾಡಕ್ಕಾಗುತ್ತೆ ಬಿಡು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡು ಅವನು ತನ್ನ ದುಃಖದಲ್ಲೇ ಇರ್ತಾನೆ. ಸರಿ, ಅವನ ಕೈಯಲ್ಲಿ ಒಂದು ಕಿಸೆಯಿಂದ ಒಂದು ಚೆಕ್ ಅನ್ನ ತೆಗಿತಾನೆ. ಚೆಕ್ ಬುಕ್ ಇಟ್ಕೊಂಡಿರ್ತಾನೆ. ಸರಿ, ನಾನು ನಿನಗೆ ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ, ಡಾಲರ್ ಅಲ್ಲಿ ನಿನಗೆ ಎಷ್ಟು ಬೇಕು ಸಹಾಯ ಬೇಕು, ಒಂದ್ ಸ್ವಲ್ಪ ಹಣ ಕೊಡ್ತೀನಿ, ನನಗೆ ಒಂದ್ ದೊಡ್ಡ ಮೊತ್ತನೇ ಕೊಡ್ತೀನಿ, ನೀನು ಇದನ್ನ ಇಟ್ಕೋ, ಈಗ ಸದ್ಯಕ್ಕೆ ಬೆಳೆಸು, ನಿನ್ನ ಸಮಸ್ಯೆ ಎಲ್ಲ ಸರಿ ಆದ್ಮೇಲೆ ಅದನ್ನ ತಂದು ನನಗೆ ಕೊಡುವಂತೆ ಅಂತ ಹೇಳ್ಬಿಟ್ಟು ಒಂದು 50 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು, ಅಂದ್ರೆ 50 ಲಕ್ಷ ಡಾಲರ್ ಅಂದ್ರೆ ಅದು ನಮ್ಮ ದುಡ್ಡಲ್ಲಿ ಜಾಸ್ತಿನೇ ಆಗುತ್ತೆ. ಅವನಿಗೆ ದೊಡ್ಡ ಮೊತ್ತವನ್ನ ಒಂದು ಚೆಕ್ ಬರೆದು, ತಗೋ, ಇದನ್ನ ನೀ ಬಳಸ್ಕೋ, ನಿನ್ನ ಸಮಸ್ಯೆ ಎಲ್ಲ ಸರಿ ಆದ್ಮೇಲೆ ಇವತ್ತೇನ್ ನಾವು ಭೇಟಿಯಾಗಿದ್ದೀವಲ್ಲ, ಇದೇ ಡೇಟ್ಗೆ, ಇದೇ ಸಮಯಕ್ಕೆ, ಇದೇ ಜಾಗಕ್ಕೆ ತಗೊಂಡ್ ಬಾ, ನೀನು ಭೇಟಿ ಆಗೋಣ, ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ, ಏನು ಚಿಂತೆ ಮಾಡ್ಬೇಡ, ಫಸ್ಟ್ ನೀನು ಆತ್ಮವಿಶ್ವಾಸವನ್ನ ಕಳ್ಕೋಬೇಡ, ಪ್ರಯತ್ನ ಮಾಡು, ನೀನು ಖಂಡಿತ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮೊತ್ತದ ಚೆಕ್ ಅನ್ನ ಸೈನ್ ಮಾಡಿ ಕೊಡ್ತಾನೆ. ತುಂಬಾ ಧೈರ್ಯ ಹೇಳಿ ಆ ವ್ಯಕ್ತಿಯನ್ನು ಕಳಿಸ್ತಾನೆ. ಸರಿ ಆಯ್ತು, ಆ ವ್ಯಕ್ತಿ, ಆ ಅಜ್ಜ ತನ್ನ ಕೆಲ್ಸಕ್ಕೆ ತಾನು ಹೋಗ್ತಾನೆ, ಈ ವ್ಯಕ್ತಿ ತನ್ನ ಮನೆಗೆ ಬರ್ತಾನೆ. ಅಂದ್ರೆ ಆ ಚೆಕ್ ಅನ್ನ ಇಟ್ಕೊಂಡು ಅವನು ತನ್ನ ಕೆಲಸನ ಶುರು ಮಾಡ್ತಾನೆ. ಮತ್ತೆ ಧೈರ್ಯ ಬರುತ್ತೆ, ಮನೇಲಿ ತಂದೆ ತಾಯಿ ಎಲ್ಲರೂ ಸಂತೋಷ ಪಡ್ತಾರೆ. ಮತ್ತೆ ಚಿಕ್ಕ ವ್ಯವಹಾರದಿಂದ ಮತ್ತೆ ಒಂದು ಬೇರೆ ವೃತ್ತಿಯನ್ನ ಪ್ರಾರಂಭ ಮಾಡಿ ಸ್ವಲ್ಪ ಹಣ ಕೂಡಿಸ್ತಾ ಮತ್ತೆ ಚೆನ್ನಾಗ್ ಆಗ್ತಾ ಹೋಗ್ತಾನೆ. ಆದ್ರೆ ಆ ಮುದುಕ ಕೊಟ್ಟಂತಹ, ಅಜ್ಜ ಕೊಟ್ಟಂತಹ ಚೆಕ್ ಅನ್ನ ಬಳಸೋದಿಲ್ರಿ ಅವನು, ಹಾಗೆ ಇಟ್ಕೊಂಡಿರ್ತಾನೆ ಜೊತೆಗೆ. ದುಡಿತಾನೆ, ಮತ್ತೆ ಎತ್ತರಕ್ಕೆ ಬೆಳಿತಾನ್ರಿ ಆ ವ್ಯಕ್ತಿ ಒಂದೇ ವರ್ಷದಲ್ಲಿ. ಸರಿ, ಆ ವ್ಯಕ್ತಿ ತುಂಬಾ ಸಂತೋಷ ಆಗುತ್ತೆ ಆ ವ್ಯಕ್ತಿಗೆ. ಆ ಅಜ್ಜ ನನಗೆ ಇನ್ನೇನ್ ನನ್ನ ಜೀವನ ಮುಗ್ದೇ ಹೋಗ್ಬಿಡ್ತು, ಪ್ರಾಣ ಕಳ್ಕೊಂಡ್ಬಿಟ್ಟೆ ಅನ್ನೋ ಸಂದರ್ಭದಲ್ಲಿ ಆ ಅಜ್ಜ ನನಗೆ ಧೈರ್ಯ ಹೇಳಿ ಈ ಹಣವನ್ನ ಕೊಟ್ಟ. ಆ ಅಜ್ಜನಿಗೆ ಆ ಚೆಕ್ ಅನ್ನ ಹಿಂತಿರುಗಿಸಿ ಅವ್ರಿಗೊಂದು ಧನ್ಯವಾದ ಅರ್ಪಿಸ್ಬರೋಣ ಅಂತ ತಿಳ್ಕೊಂಡು ಭೇಟಿಯಾಗಿದ್ರಲ್ಲ ಹೋದ್ ವರ್ಷ, ಅದೇ ದಿನ ಅದೇ ಜಾಗಕ್ಕೆ ಹೋಗ್ತಾನೆ. ಆ ಅಜ್ಜನು ಬರ್ತಾ ಇರ್ತಾನೆ ದೂರದಿಂದ. ಈ ವ್ಯಕ್ತಿ ನೋಡ್ತಾನೆ, ಇನ್ನೇನು ಈ ವ್ಯಕ್ತಿ ಹತ್ರ ಅಜ್ಜ ಬರ್ಬೇಕು, ಅಷ್ಟೊತ್ತಿಗೆ ಇಬ್ರು ಸಿಸ್ಟರ್ಸ್, ನರ್ಸ್ಗಳು ಆ ಅಜ್ಜನ ಹಿಡ್ಕೊಳ್ತಾರೆ. ಅವಾಗ ಇವನು ಅಂದ್ರೆ ಗುರುತಿಸಂಗಿಲ್ಲ, ಈ ವ್ಯಕ್ತಿನ ಗುರುತಿಸಂಗಿಲ್ಲ ಅಜ್ಜ. ತಾನೇ ಪರಿಚಯ ಮಾಡ್ಕೊಳ್ತಾನೆ. ಹೋದ ವರ್ಷ ಇಂತಹ ದಿನದಲ್ಲಿ ನೀವು ನನಗೆ ಭೇಟಿಯಾಗಿದ್ರಿ, ನೀವು ನನಗೆ ಅವತ್ತು ಧೈರ್ಯ ತುಂಬದೆ ಹೋಗಿದ್ರೆ ಇವತ್ತು ನಾನು ಎಲ್ಲರ ನೆನಪಿನಲ್ಲಿ ಮಾತ್ರ ಇರ್ತಿದ್ದೆ. ನಿಮ್ಮ ಸಹಾಯನ, ನೀವು ನನಗೆ ತುಂಬಿದಂತಹ ಆತ್ಮವಿಶ್ವಾಸವನ್ನ ನಾನು ಯಾವತ್ತೂ ಮರೆಯೋ ಹಾಗಿಲ್ಲ, ಇದು ತಗೊಳ್ರಿ ಅಂತ ಹೇಳಿ ಮಾತಾಡ್ಸ್ತಾ ಇರ್ಬೇಕಾದ್ರೆ ಆ ನರ್ಸ್ಗಳು ಹಿಡ್ಕೊಂತಾರಲ್ಲ,
ಯಾಕೆ ಯಾಕೆ ಈ ಅಜ್ಜರಿಗೆ ಏನಾಯ್ತು ಅಂತ ಕೇಳಿದಾಗ, ಏನಿಲ್ಲ, ಇವರು ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ, ಮನೋರೋಗಿ ಇವರು ಮನೋರೋಗಿ. ಹೀಗೆ ಎಲ್ಲಾದ್ರೂ ತಪ್ಪಿಸ್ಕೊಂಡ್ ಬರೋದು, ಈ ತರ ಯಾರಿಗಾದ್ರೂ ಕೂತವ್ರಿಗೆ ಈ ತರ ಚೆಕ್ ಅನ್ನು ಕೊಡೋದು, ಕೊಟ್ಬಿಟ್ಟು ನೀನು ಈ ದುಡ್ಡನ್ನು ಬಳಸ್ಕೋ, ಮುಂದುವರಿ ಅಂತ ಹೇಳೋದು ಈ ಅಜ್ಜನ ಒಂದು ಖಯಾಲಿ. ಮನೋರೋಗಿ ಅಜ್ಜವರು ಅಂತ ನರ್ಸ್ಗಳು ಹೇಳಿದಾಗ ಆ ವ್ಯಕ್ತಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇದಕ್ಕೆ ನಗ್ಬೇಕೋ ಸಂತೋಷ ಪಡ್ಬೇಕು ಗೊತ್ತಾಗೋದಿಲ್ಲ ಆ ವ್ಯಕ್ತಿಗೆ. ಒಟ್ನಲ್ಲಿ ತನ್ನ ಪ್ರಾಣವಂತೂ ಉಳಿದಿರುತ್ತೆ. ಇವನು ಮನೋರೋಗಿ, ಹೀಗೆ ಎಲ್ಲರಿಗೂ ಈ ರೀತಿ ಚೆಕ್, ನಿಮಗೂ ಚೆಕ್ ಕೊಟ್ಟಿದ್ನಾ ಅಂತ ಕೇಳ್ತಾರೆ ನರ್ಸ್ಗಳು. ಹೌದು, ನನಗೂ ಕೂಡ ಚೆಕ್ ಕೊಟ್ಟಿದ್ರು, ಆದ್ರೆ ಆ ಚೆಕ್ ಅನ್ನ ನಾನು ಬಳಸಿರ್ಲಿಲ್ಲ, ಅವ್ರಿಗೆ ತಲುಪಿಸಿ ಧನ್ಯವಾದ ಹೇಳೋಣ ಅಂತ ತಿಳ್ಕೊಂಡು ನಾನು ಇಲ್ಲಿ ಬಂದೆ ಅಂತ ತಿಳ್ಕೊಂಡು ಹೇಳಿದಾಗ, ಇಲ್ಲ ಇಲ್ಲ, ಇವ್ರ ಹತ್ರ ಏನ್ ದುಡ್ಡು ಇಲ್ಲ, ಸುಮ್ನೆ ಅಜ್ಜ ಮನೋರೋಗಿ ಇದ್ದಾರೆ, ಅವ್ರಿಗೊಂದು ಅಭ್ಯಾಸ ಆಗ್ಬಿಟ್ಟಿದೆ, ಅದರಲ್ಲಿ ಅವ್ರಿಗೆ ಖುಷಿ, ಇದೇ ರೀತಿ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಂಡು ಆ ಅಜ್ಜನ್ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಈ ಕಥೆಯಿಂದ ನಾವು ತಿಳ್ಕೊಳ್ಳೋದಿಷ್ಟೇ, ಬದುಕಿನಲ್ಲಿ ಭರವಸೆ ಅನ್ನೋದು ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ರಿ. ಅಂದ್ರೆ ಯಾವಾಗ್ಲೂ ನಾವು ಭರವಸೆಯನ್ನ ಕಳ್ಕೋಬಾರ್ದು. ಭಗವಂತನಲ್ಲಿ ಇಟ್ಟಿರುವಂತಹ ಭರವಸೆ ಇರಬಹುದು, ಯಾವುದೋ ಒಂದು ಉದ್ಯೋಗ, ಕಾಯಕ ಮಾಡ್ತಾ ಇರ್ತೀವಿ ನಾವು ಮೊದಲೇ ಎಲ್ಲವನ್ನು ಅಂದ್ರೆ ಕೆಟ್ಟದ್ದನ್ನು ವಿಚಾರ ಮಾಡ್ಬೇಕು, ಮಾಡಬಾರ್ದು ಅಂತಲ್ಲ, ಮಾಡ್ಲೇಬೇಕು. ಮುಂದೆ ನನಗೆ ಈ ಕಾಯಕದಲ್ಲಿ ಯಶಸ್ಸು ಸಿಗುತ್ತಾ, ಅಂದ್ರೆ ಇಷ್ಟೇ ಸಂಪಾದನೆ ಮಾಡ್ತೀನಿ, ಇಷ್ಟೇ ಇದರಿಂದ ನನಗೆ ಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ನಾವು ಯಾವುದೇ ಕೆಲಸ ಮಾಡಬಾರ್ದು. ಒಂದು ಚಿಕ್ಕ ನೋಡ್ರಿ, ಆ ಅಜ್ಜ ಹೇಳಿದಂತಹ ಒಂದು ಮಾತು, ಆ ಚೆಕ್ ಅವ್ನಿಗೇನಪ್ಪಾ, ಆ ಉದ್ಯಮಿಗೆ ಏನಾಯ್ತು, ನನ್ನ ಹತ್ರ ಒಂದಿಷ್ಟು ಹಣ ಇದೆ, ನಾನು ಏನಾದ್ರೂ ಮತ್ತೆ ಲಾಸಿಗೆ ಹೋಗ್ಬಿಟ್ರೆ, ತೊಂದರೆ ಆದ್ರೆ ಈ ಹಣವನ್ನ ನಾನು ಬಳಸ್ಕೋಬಹುದು ಅನ್ನೋ ಒಂದು ಭರವಸೆ ಮನಸ್ಸಿನಲ್ಲಿ ಮೂಡ್ಸಲ್ಲ. ಆ ಭರವಸೆಯಿಂದ ಅವನು ಮತ್ತೆ ದುಡದ, ಬೆಳೆದ ಅಲ್ವಾ, ಕಳೆದುಕೊಂಡದ್ದೆಲ್ಲವನ್ನು ಪಡೆದುಕೊಂಡ ಕೇವಲ ಒಂದು ಚೆಕ್ ಇಂದ. ಆ ಚೆಕ್ಕು ಬರೀ ಪೇಪರು. ಹೀಗೆ ಮನುಷ್ಯನ ಮನಸ್ಸು ಹೇಗಪ್ಪ ಅಂದ್ರೆ, ಒಂದು ಚಿಕ್ಕ ಭರವಸೆ, ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಜೀವನದಲ್ಲಿ. ಇವತ್ತು ನೋಡ್ರಿ, ನಾವು ಎಲ್ಲೆಲ್ಲೋ ಬೆಳಿತೀವಿ, ಯಾರ್ದೋ ಮನೇಲಿ ಹುಡ್ತೀವಿ, ಇನ್ನೆಲ್ಲೋ ವಿದ್ಯಾಭ್ಯಾಸ ಪಡಿತೀವಿ, ಯಾರ್ದೋ ಮನೆಗೆ ಮದುವೆ ಮಾಡಿಕೊಂಡು ಹೋಗ್ತೀವಿ ಅಲ್ವಾ. ಯಾರು ಇವತ್ತು ಜೀವನ, ಈ ಪ್ರಪಂಚ ನಿಂತಿರೋದು ನಂಬಿಕೆ ಅನ್ನೋ ಒಂದು ಪದದಲ್ಲಿ ಮಾತ್ರ. ನಂಬಿಕೆ, ಭರವಸೆ, ಇಂತಹ ವಿಷಯಗಳನ್ನ ನಾವು ಜೀವನದಲ್ಲಿ ರೂಢಿಸ್ಕೋಬೇಕು. ಅಂದ್ರೆ ಸಕಾರಾತ್ಮಕ ಚಿಂತನೆ, ಆಲೋಚನೆಗಳು ನಮ್ಮ ಬದುಕನ್ನ ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗ್ತವೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗುತ್ತೆ. ಹಾಗೆ ನಾವೆಲ್ಲರೂ ಏನಪ್ಪ ಬಂದಿದ್ದೀವಿ, ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ. ಅಂದ್ರೆ ವಿಶ್ವಾಸ ಇರಬೇಕು, ಭರವಸೆ ಇರಬೇಕು, ನಂಬಿಕೆ ಇರಬೇಕು. ಯಾವುದೇ ಒಂದು ಪದ್ಧತಿ ಇರ್ಬೋದು, ಪರಮಾತ್ಮ ಇರ್ಬೋದು, ವ್ಯಕ್ತಿ ಇರ್ಬೋದು. ಸೊ ಭರವಸೆ ಇಟ್ಕೋಬೇಕು, ನಂಬಿಕೆ ಇಟ್ಕೋಬೇಕು, ವಿಶ್ವಾಸ ಅಂದ್ರೆ ನಮಗೆ ಆಗತ್ತಪ್ಪ, ಒಳ್ಳೇದೇ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡು ನಾವು ಮುಂದೆ ನಡೆದಾಗ ಒಳ್ಳೇದೇ ಆಗುತ್ತೆ. ನಾವು ಮೊದಲೇ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ಮನಸ್ಸನ್ನೋದು ತುಂಬಾ ವಿಚಿತ್ರ. ಯಾಕಂದ್ರೆ ನಮ್ಮ ಒಳಿತಿನಲ್ಲಿ ಮನಸ್ಸು ಒಂದು 10ರಿಂದ 15ರಿಂದ 20% ಕೆಲಸ ಮಾಡುತ್ತೆ ಅಂತ ಹೇಳ್ತಿರ್ತಾರೆ ಮನೋವಿಜ್ಞಾನಿಗಳು, ವೈದ್ಯರು ಹೇಳ್ತಿರ್ತಾರೆ. ಮನಸ್ಸು ಕೆಲಸ ಮಾಡ್ತಿರ್ತದೆ. ಹಾಗಾಗಿ ಸಕಾರಾತ್ಮಕವಾದ ಚಿಂತನೆಯನ್ನ ಇಟ್ಕೊಂಡು ನಾವೆಲ್ಲರೂ ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.